ಅದು ವಿಧಾನಸೌಧಕ್ಕೆ ಮುಖ್ಯ ಹಾಕೋಣ. ನಮ್ಮ ರೈತರ ಟ್ಯಾಕ್ಟರ್ ರ್ಯಾಲಿ ಮುಖಾಂತರ ಲಕ್ಷಾಂತರ ಪಂಚಮಸಾಲಿಗಳು ವಕೀಲರ ಮುಂದಾಳತ್ವದಲ್ಲಿ, ಈ ಮಠಾಧೀಶರು ರಾಜಕಾರಣಿ ಮುಂದಾಳತ್ವಲ್ಲ, ವಕೀಲರ ಮುಂದಾಳತ್ವದಲ್ಲಿ ಹೋರಾಟ ಮಾಡಂತೇಳಿ ಅವರೆಲ್ಲರೂ ಆಗ್ರಹ ಮಾಡಿದ್ರು. ಅವತ್ತೇ ನಾವು ನಿರ್ಧಾರಕ್ಕೆ ಬದ್ಧವಾಗಿದ್ವಿ. ಅದೇ ನಿರ್ಧಾರ ಎಂಬಂತೆ ಮೊನ್ನೆ ಬೆಂಗಳೂರು ಹುಬ್ಬಳ್ಳಿಯೊಳಗೆ ರಾಜ್ಯ ಕಮಿಟಿ ಸಭೆ ಮಾಡಿದ್ವಿ. ಕೆಲವರು ಸಭೆ ಕರೆದಿಲ್ಲ ಅಂತಲ್ಲ, ಅವತ್ತು ಸಭೆ ಕರೆದಿವಿ. ಅವತ್ತು ಒಪ್ಪಿಗೆ ತೆಗೆದುಕೊಂಡು 10ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಮಂಗಳವಾರ ದಿವಸ ಸುವರ್ಣ ವಿಧಾನಸೌಧಕ್ಕೆ ಸುಮಾರು ಲಕ್ಷಾಂತರ ಪಂಚಮಸಾಲಿಗಳು 10,000 ವಕೀಲರ ಮುಂದಾಳತ್ವದಲ್ಲಿ 5,000 ರೈತರ ಟ್ಯಾಕ್ಟರ್ ರ್ಯಾಲಿ ಮುಖಾಂತರವಾಗಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು, ಸರ್ಕಾರ ನಿರ್ಲಕ್ಷ್ಯವನ್ನು ಖಂಡಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಹೋರಾಟ ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧಲ್ಲ. ಸರ್ಕಾರ ಮಾಡುವಂಥ ಅಲಕ್ಷ್ಯದ ವಿರುದ್ಧ ನಮ್ಮ ಹಕ್ಕನ್ನು ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ. ಹಿಂದೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು CM ಆದಾಗ 2017 ಡಿಸೆಂಬರ್ 7ನೇ ತಾರೀಕು ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ ನಾವು. ಅವತ್ತು ಉಮೇಶ್ ಕತ್ತಿ ಅವರಿದ್ದರು. ಅವತ್ತು ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯ ಮಟ್ಟ ಉಪವಾಸ ಸತ್ಯಾಗ್ರಹ ಮಾಡಿ ಆಗ್ರಹ ಮಾಡಿದ್ವಿ. ಬೊಮ್ಮಾಯಿ ಸರ್ಕಾರ ಇದ್ದಾಗ 20 ಲಕ್ಷ ಮಂದಿ ಕೂಡಿಸಿ ಬಹಳ ದೊಡ್ಡ ಹೋರಾಟ ವಿಧಾನಸಭೆ ಮಾಡಿದ್ವಿ. ಹಿಂಗೆ ನಮ್ಮ ಹಕ್ಕನ್ನು ಕೇಳಿಕೋಸ್ಕರ ಹೋರಾಟ ಹೊತ್ತು ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ಅನ್ನೋದನ್ನ ಮನಗಾಣಬೇಕು. ಅದಕ್ಕೆ ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂದು ಹೇಳಿಕೆ ಇಚ್ಛೆ ಪಡ್ತೀನಿ. ನೀವು ಯಾವುದೇ ಗೊಂದಲ ಹೇಳಿಕೆಗಳಿಗೆ ಕಿವಿಗೊಳ್ಳಾರ್ದೇನೆ ನಮ್ಮ ಮಕ್ಕಳ ಭವಿಷ್ಯ ನೋಡಿಕೊಂಡು ನಮ್ಮ ಶ್ರಮಿಕರು, ನಮ್ಮ ಸಮಾಜದ ಬಡವರು, ಹಮಾಲರು, ಕೃಷಿಕರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನೋ ಗುರುಗಳು, ಬಸವನಗೌಡರು ಅಂತವರು ಹೋರಾಟ ಮಾಡಕ್ಕೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ಕೊಂಡಿದ್ರಲ್ಲ, ಆ ಮಕ್ಕಳ ಮುಖ ನೋಡಿಕೊಂಡು ನಾಳೆ 10ನೇ ತಾರೀಕು ನಡೆಯುವಂತಹ ವಿಧಾನಸೌಧ ಮುತ್ತಿಗೆ ಹೋರಾಟಕ್ಕೆ ಪ್ರತಿ ಮನೆಯಿಂದ ಒಬ್ರು ಬರ್ರಿ, ಪ್ರತಿ ಹಳ್ಳಿಯಿಂದ ಒಂದು ವಾಹನ, ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರ್ ಮುಖಾಂತರವಾಗಿ ನಮ್ಮ ಶಕ್ತಿ ಪ್ರಯತ್ನವನ್ನು ಮಾಡೋಣ. ಹಾಗೆ ಅಂತ ಹೋರಾಟವನ್ನು ಬಂದು ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಗೆಲ್ಲರಿಗೂ ಮನವಿ ಮಾಡ್ಕೊಂಡು, ಈಗಾಗಲೇ ಇದರ ಪೂರ್ವವಾಗಿ ಉತ್ತರ ಕನ್ನಡ ಅನೇಕ ಜಿಲ್ಲೆ ಪೂರ್ವ ಸಭೆಯಾಗಿದೆ. ನಾಳೆಯಿಂದ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕಿಗೂ ಹೋಗ್ತೇವೆ, ಭೇಟಿ ಕೊಡ್ತೇವೆ. ಅವ್ರಿಗೆ ಮನವಿ ಮಾಡಿಕೊಂಡು ಆ ಹೋರಾಟವನ್ನು ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ. ಒಂದು ನೋವಿನ ಸಂಗತಿ ಅಂದರೆ, ನಾ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಿದ್ವಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ, ಎಲ್ಲಿ ನಮ್ಮ ಮೇಲೆ ಕೇಸ್ ಆಗಿದೆ. ಬೆಂಗಳೂರು 10 ಲಕ್ಷ ಮಂದಿ ಕೂಡಿ ಅರಮನೆ ಮೈದಾನದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದ್ರು, ಎಲ್ಲಿ ನಮ್ಮ ಮೇಲೆ ಒಂದು ಕೇಸ್ ಹಾಕಿಲ್ಲ, ಒಂದು ಒತ್ತಡ ಹಾಕಿಲ್ಲ. ಅದು ವಿಷಾದನೀಯ ಸಂಗತಿ ಅಂದರೆ, ಕಳೆದ 4 ದಿನಗಳಿಂದ ನಮ್ಮ ಕರ್ನಾಟಕದ ಎಲ್ಲ ಪಂಚಮಸಾಲಿ ಹೋರಾಟಗಾರರ ಮೇಲೆ, ಪಂಚಮಸಾಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಪಂಚಸೇನೆ ಇರ್ಬೋದು, ಯುವ ಘಟಕ ಇರ್ಬೋದು, ಎಲ್ಲರ ಮೇಲೆ ಪೊಲೀಸರು ಫೋನ್ ಮಾಡೋದು, ಅವರನ್ನ ಅಧೈರ್ಯಗೊಳಿಸುವಂಥ, ಅವರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದು ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಬರ್ತೀನಿ. ನೀವು ನಮ್ಮ ಹೋರಾಟವನ್ನು ಶಾಂತ ರೀತಿಯಿಂದ ನಮ್ಮ ಹಕ್ಕನ್ನು ಕೇಳೋ ಪ್ರಯತ್ನ ಮಾಡಿರಿ. ನಮ್ಮ ಪಂಚಮಸಾಲಿಗಳ ಜನರ ಭಾವನೆಗಳನ್ನು ಕೆರಳಿಸುವ ಪ್ರಯತ್ನ ಮಾಡಬೇಡ್ರಿ. ನಾ ಯಾವತ್ತು ಶಾಂತಿ ಪ್ರಿಯರು. ಹಂಗೇನಾದ್ರೂ ಅಹಿಂಸೆ ಮಾಡೋದಾಗಿದ್ರೆ ಅವತ್ತು ಬೆಂಗಳೂರಲ್ಲೇ ಮಾಡ್ತೀವಿ ಅಹಿಂಸೆ. ಬರೀ ಅವ್ನು ಕೈ ಮಾಡಿ ವಿಧಾನಸೌಧ ಒಳಗಡೆ ಹೋಗ್ತಿದ್ವಿ, ಅವತ್ತು ಮಾಡಲಿಲ್ಲ. ಹೋದ ಸರಿ ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ ಕುಡಿದಾಗ ಬರೀ ಒಂದು ಕೈ ಮಾಡಿದ್ರೆ ಸಾಕು, ದೊಡ್ಡ ಅನಾಹುತ. ಆದರೆ ಎಂದೂ ನಾವು ಹಿಂಸೆ ಮಾಡೋಕ್ಕೆ ಹೋಗಿಲ್ಲ. ಶಾಂತ ರೀತಿಯಿಂದ ಹೋರಾಟ ಮಾಡುವಂಥವ್ರು, ನಮ್ಮ ಶಾಂತಿ ಹೋರಾಟಕ್ಕೆ ನೀವು ಅವಕಾಶ ಕೊಡ್ರಿ, ನ್ಯಾಯ ಕೊಡುವಂಥ ಕೆಲಸ ಮಾಡಲಿ. ಅದನ್ನು ಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಬೆದರಿಸುವಂಥ ಪ್ರಯತ್ನ ಮಾಡಿದ್ದಾದರೆ, ಏನಾದರೂ ಅನಾಹುತ ಆತಪ್ಪ ಅಂದರೆ ಮತ್ತೊಂದು ನರಗುಂದ ಬಂಡೆ ಆಗೋದ್ರಲ್ಲಿ ಸಂದೇಹವಿಲ್ಲ, ಮತ್ತೊಂದು ಕ್ರಾಂತಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಈ ಎಚ್ಚರಿಕೆಯನ್ನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇಂತಹ ಕುಮ್ಮಕ್ಕನ್ನು ಕೊಡುವಂಥ ಈ ಪಂಚಮಸಾಲಿ ಜನಗಳಿಂದ ಆಯ್ಕೆಯಾಗಿ ಪಂಚಮಸಾಲಿ ಹೋರಾಟದಿಂದ ಬೆಳೆದು ಯಾರು ದೊಡ್ಡವರಾಗಲ್ಲ, ಅವ್ರು ಯಾರೇ ಇರಲಿ, MLA ಇರಲಿ, ಮಂತ್ರಿ ಇರಲಿ, MP ಇರಲಿ, ಅವ್ರ ಮೇಲೂ ಸಹ ಭಾಳ ದೊಡ್ಡ ಹೊಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ಪ್ರಾಮಾಣಿಕವಾದಂಥ ಹೋರಾಟಕ್ಕೆ, ನಿಸ್ವಾರ್ಥ ಹೋರಾಟಕ್ಕೆ, ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ದೌರ್ಜನ್ಯ, ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋಂಥ ಎಚ್ಚರಿಕೆ ಮಾಡ್ತೀನಿ. ಈ ಮೂಲಕ ಹೇಳ್ತಾ ನಮ್ಮೆಲ್ಲ ರೈತರು, ಸಮಾಜ ಬಾಂಧವರು ಮುಕ್ತವಾಗಿ ನೀವೆಲ್ಲರೂ ಬನ್ನಿ. ಯಾವುದಕ್ಕೂ ಅಂಜಕ್ಕೆ ಹೋಗ್ಬೇಡ್ರಿ, ಯಾವುದಕ್ಕೂ ಕಳ್ಕೊಕ್ಕೆ ಹೋಗ್ಬೇಡ್ರಿ. ನಿಮ್ಮ ಏನೇ ತೊಂದರೆ ಆದರೂ ನಿಮ್ಮ ಜೊತೆ ಇಡೀ ಪಂಚಮಸಾಲಿ ವಕೀಲರ ಪರಿಷತ್ತು ನಿಮ್ಮ ಪರ ವಕಾಲತ್ತು ವಹಿಸಲಿಕ್ಕೆ ಗಟ್ಟಿಯಾಗಿದೆ. ಧೈರ್ಯ ಬನ್ನಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಡ್ತೀನಿ.